ದೇಶ ವಿದೇಶಗಳಲ್ಲಿ ಸಾಕಷ್ಟು ಹೆಸರು ಮಾಡಿದ್ದ ಯೋಗ ಗುರು. ಆದರೆ ಆತ ಮಾಡ್ತಿದ್ದ ಕೆಲಸ ಮಾತ್ರ ಸಮಾಜವೇ ತಲೆ ತಗ್ಗಿಸುವಂಥದ್ದು. ಯೋಗ ಹೆಸರಲ್ಲಿ ಅಪ್ರಾಪ್ತ ಯುವತಿಯೊಬ್ಬಳನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದ. ಇತ್ತ ದೂರು ದಾಖಲಾಗ್ತಿದ್ದಂತೆ ಪರಾರಿಯಾಗಿದ್ದವನನ್ನ ಕೊನೆಗೂ ಕಾಕಿ ಲಾಕ್ ಮಾಡಿದೆ. ಕಳ್ಳ ಗುರುವಿನ ಮಂಚದಾಟದ ಕತೆ ಇಲ್ಲಿದೆ ನೋಡಿ. ಯೋಗ ಸ್ಪರ್ಧೆ ಹೆಸರಲ್ಲಿ ಯೋಗ ಗುರು ಮಂಚದಾಟ. ಯೋಗ ಗುರುವಿನಿಂದಲೇ ಅಪ್ರಾಪ್ತ ಮೇಲೆ ಲೈಂಗಿಕ ದೌರ್ಜನ್ಯ. ಚಪಲ ಚನ್ನಿಗರಾಯನ ವಿರುದ್ಧ ಬಿತ್ತು ಪೋಕ್ಸೋ ಕೇಸ್. ಖಾಕಿ ಕೈಗೆ ಕೊನೆಗೂ ತಗಲಾಕೊಂಡ ಕಾಮಾಂಧ ಸೋಕಾಲ್ಡ್ ಗುರು. ಹೀಗೆ ಅಮಾಯಕನಂತೆ ನಿಂತಿರೋ ಈತನ ಹೆಸರು ನಿರಂಜನ್ ಮೂರ್ತಿ. ಯೋಗ ಗುರು ಅನ್ನೋ ಹಣೆಪಟ್ಟೆ ಹೊತ್ತು ತನ್ನದೇ ಸಾಮ್ರಾಜ್ಯ ಕಟ್ಕೊಂಡಿದ್ದ. ಒಳ್ಳೆ ಹೆಸರು, ಸಖತ್ತಾಗಿ ಹಣ ಗಳಿಸಿದ್ದ. ಆದ್ರೆ ಹೆಣ್ಣು ಮಕ್ಕಳು ಅಂದ್ರೆ ಬಾಯ್ ಬಿಡ್ತಿದ್ದ. ಅದರಲ್ಲೂ ಅಪ್ರಾಪ್ತಳನ್ನ ತಿಂದು ತೇಗಿದ್ದ ಕೇಸ್ನಲ್ಲಿ ಕಳೆದ ತಿಂಗಳು 30ನೇ ತಾರೀಕಿನಂದು ಬೆಂಗಳೂರಿನ RR ನಗರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಅಪ್ರಾಪ್ತೆ ದೂರಿನ ಬೆನ್ನಲ್ಲೇ ಪೊಲೀಸರು ಪೋಕ್ಸೋ ಕೇಸ್ ದಾಖಲಿಸಿ ತನಿಖೆ ಶುರು ಮಾಡಿದ್ರು. ಯಾವಾಗ FIR ದಾಖಲಾಯಿತೋ ಯೋಗ ಗುರು ನಿರಂಜನ್ ಮೂರ್ತಿ ಕಣ್ಣಿಗೆ ಕಾಣದಂತೆ ಊರು ಬಿಟ್ಟಿದ್ದ. ಇನ್ನು ಪೊಲೀಸರು ಈತನ ಹುಡುಕಾಟದ ನಂತರ ಮೊನ್ನೆ ರಾತ್ರಿ ಕೊನೆಗೂ ಎತ್ತಾಕೊಂಡು ಬಂದು ಸೆಲ್ನಲ್ಲಿ ಕೂರಿಸಿದ್ದಾರೆ. ಬೆಂಗಳೂರಿನ RR ನಗರದಲ್ಲಿರೋ ಸನ್ಶೈನ್ ಇನ್ಸ್ಟಿಟ್ಯೂಟ್ನ ಈ ಕಾಮಿ ನಡೆಸ್ತಾ ಇದ್ದ. ದೇಶ ವಿದೇಶಗಳಲ್ಲಿ ಯೋಗ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಹಲವಾರು ಅವಾರ್ಡ್ ಪಡೆದಿರೋ ಖ್ಯಾತ ಯೋಗ ಗುರು ಈತ. ಈ ಹಿಂದೆಯೂ ಪಾಂಡಿಚೇರಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿ ಪೊಲೀಸರ ಬೂಟೇಟು ತಿಂದಿದ್ದ. ನಂತರ ತನ್ನ ಇನ್ಫ್ಲೂಯೆನ್ಸ್ ಬಳಸಿ ಹೊರ ಬಂದಿದ್ದ. ಇನ್ನು ಯೋಗ ಸ್ಪರ್ಧೆಯಲ್ಲಿ ಅವಕಾಶ ಹಾಗೂ ಮೆಡಲ್ ಕೊಡಿಸೋದಾಗಿ ಲೈಂಗಿಕವಾಗಿ ಬಳಸಿಕೊಂಡ ಆರೋಪ ಕೂಡ ಇದೆ. 2021ರಲ್ಲಿ ಯುವತಿಯೊಬ್ಬಳು ಯೋಗ ಸ್ಪರ್ಧೆಗೆ ಭಾಗವಹಿಸಲು ಪ್ರಾರಂಭಿಸಿದ್ಲು. ಈ ವೇಳೆ 2023ರಲ್ಲಿ ಆರೋಪಿ ನಿರಂಜನ್ ಮೂರ್ತಿ ಪರಿಚಯವಾಗಿದ್ದ. 2023ರಲ್ಲಿ ಯೋಗ ಸ್ಪರ್ಧೆಗೆಂದು ಆರೋಪಿ ನಿರಂಜನ್ ಮೂರ್ತಿ ಜೊತೆ ಸಂತ್ರಸ್ತ ಯುವತಿ ಥೈಲ್ಯಾಂಡ್ಗೆ ಹೋಗಿದ್ಲು. ಈ ವೇಳೆ ಥೈಲ್ಯಾಂಡ್ನಲ್ಲಿ ಯುವತಿಗೆ ಲೈಂಗಿಕವಾಗಿ ನಿರಂಜನ್ ಮೂರ್ತಿ ಕಿರುಕುಳ ಕೊಟ್ಟಿದ್ದಂತೆ. ಇದಾದ ನಂತರ ನೊಂದ ಯುವತಿ ಯೋಗ ಸ್ಪರ್ಧೆಯನ್ನ ಬಿಟ್ಟಿದ್ಲು. 2024ರಲ್ಲಿ ಯುವತಿ ಮತ್ತೆ ಯೋಗ ಸ್ಪರ್ಧೆಗೆಂದು ಬೆಂಗಳೂರಿನ RR ನಗರದಲ್ಲಿರುವ ಸನ್ಶೈನ್ ಇನ್ಸ್ಟಿಟ್ಯೂಟ್ ಜಾಯಿನ್ ಆಗಿದ್ಲು. ಇದೇ ಸನ್ಶೈನ್ ಇನ್ಸ್ಟಿಟ್ಯೂಟ್ನ ನಿರಂಜನ್ ಮೂರ್ತಿ ನಡೆಸ್ತಾ ಇದ್ದ. ದುರಾದೃಷ್ಟವಶಾತ್ ಮತ್ತೆ ಯುವತಿಗೆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಿದ್ದಾನೆ. ಇನ್ನು ಯುವತಿಗೆ ನ್ಯಾಷನಲ್ ಯೋಗ ಸ್ಪರ್ಧೆಯಲ್ಲಿ ಮೆಡಲ್ ಕೊಡಿಸೋದಾಗಿ ನಂಬಿಸಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. ಮತ್ತೊಂದು ವಿಚಾರ ಅಂದ್ರೆ 2023ರಲ್ಲಿ ಯುವತಿಗೆ ಕೇವಲ 17 ವರ್ಷ ವಯಸ್ಸಾಗಿತ್ತು. ಅಷ್ಟೇ ಅಲ್ಲದೆ ನೂರಾರು ಯುವತಿಯನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದಾನಂತೆ. ಯೋಗ ಹೆಸರಲ್ಲಿ ಯುವತಿಯರಿಗೆ ಬಾಡಿ ಮಸಾಜ್ ಮಾಡಿ ವಿಕೃತಿ ಆನಂದ ಪಡ್ತಿದ್ದಂತೆ. ಬಾಡಿ ಮಸಾಜ್ ಮಾಡೋ ನೆಪದಲ್ಲಿ ಖಾಸಗಿ ಅಂಗ ಸ್ಪರ್ಶಿಸುತ್ತಿದ್ದ ವಿಡಿಯೋ ಕೂಡ ತಗಲಾಕೊಂಡಿದೆ. ಯೋಗ ನೆಪದಲ್ಲಿ ಸಂಭೋಗ ಮಾಡ್ತಿದ್ದ ಕಾಮಯೋಗಿ ಯೋಗ ಗುರುವಿನ ಕಿರುಕುಳ ಸಹಿಸಲಾಗದೆ ಯುವತಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ಲು. ಸದ್ಯ ರಾಜರಾಜೇಶ್ವರಿ ನಗರ ಪೊಲೀಸರು ಕಳ್ಳಕಾಮಿ ಯೋಗ ಗುರುವನ್ನ ಬಂಧಿಸಿದ್ದು ACP ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತಿದೆ. ಅಲ್ಲದೆ ಹಲವು ಯುವತಿಯರಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪವಿದ್ದು ಮತ್ತಷ್ಟು ದೂರು ದಾಖಲಾಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.